ಕ್ರಮ ಸಂಖ್ಯೆ 8, ಅದರಲ್ಲೇ ನಮ್ಮ ನಿಮ್ಮ ನಂಟು. ಸಕ್ಕರೆ ನಾಡು ಮಂಡ್ಯ ಜಿಲ್ಲೆ, ರೈತನ ಹಿಂದೆ ಕಬ್ಬಿನ ಜಲ್ಲೆ ನಮ್ಮ ಗುರುತು. ನಾನು ಅದನ್ನೇ ತಾನೇ ಬಿಡಿಸಲಿದ್ದು. ನಾವೇ ಏನ್ ಕೇಳೋದು ಅನ್ನೋದೇ ನನ್ಗೆ 12 ಮನೆ ಅಂತ ನಾವು ದೊಡ್ಡೂರೊಳಗೆ ಹೋಗೋಣಪ್ಪ. ಸಕ್ಕರೆನೂ ಇಸ್ಕೊಳ್ಳಿ, ದುಡ್ಡು ಇಸ್ಕೊಳ್ಳಿ, ಆಕರ್ಗೆ ಓಟ್ ಹಾಕಿ. ಯಾರು ನಮ್ಮವ್ರು ಉದ್ಧಾರ ಮಾಡ್ತಾರೆ ಅವ್ರಿಗೆ ಓಟ್ ಹಾಕಿ. ಪೇಪರ್ನು ಇಸ್ಕೊಳ್ಳಿ, ದುಡ್ಡು ಇಸ್ಕೊಳ್ಳಿ. ಯಾರು ದಾಸ್ಕೊಳ್ಪುರ ರೋಡ್ ಉದ್ಧಾರ ಮಾಡ್ತಾರೆ ಅವ್ರಿಗೆ ಓಟ್ ಹಾಕಿ. ದುಡ್ಡು ಯಾಕೆ ಕೊಡ್ತಾರೆ ಅಂತಂದ್ರೆ, ಗೆದ್ಮೇಲೆ ನಾನೇನು ಮಾಡೋಕ್ಕಾಗಲ್ಲ, ಒಂಚೂರು ಇಟ್ಕೊಳ್ಳಿ, ನಂಗೆ ದುಡ್ಡು ಮಾಡಕ್ಕೆ ಒಂಚೂರು ಅವಕಾಶ ಮಾಡ್ಕೊಳ್ಳಿ ಅಂದ್ಬಿಟ್ಟು ದುಡ್ಡು ಕೊಡ್ತಾರೆ. ನೀವು ಯಾಕೆ ತಕ್ಕತ್ತೀರಿ ಅಂದ್ರೆ, ಅಯ್ಯೋ ಪುಕ್ಸಟ್ಟೆ ಬರೋದಾಗಿ ಬಿಡ್ಬೇಕು, ಅವ್ನು ಋಣ ನಮ್ಗೆ ಹಾಕೊಂಡ್ಬಿಟ್ಟು ತಕ್ಕತ್ತೀರಿ, ಹೋಗೊಂದು ಓಡೋಗ್ತೀರಿ. ನಾನೇನಾದ್ರು ಅಪ್ಪಿ ಹೋಗ್ರಂಗೆ 3ರಲ್ಲಿ ಮತ್ತೊಂದು ಕಾಸು ಹೋಗ್ಬಿಟ್ಟು ನಾನು ಖರ್ಚು ಮಾಡ್ಕೊಂಡು ನಾನು ಕುರುಗ್ಬಿಡ್ತೀನಿ. ಅಯ್ಯೋ ನನ್ ಸೋಲ್ಸ್ಬಿಡಲ್ಲ ಜನ ಅಂತ. ನನಗೇನು ತೊಂದರೆ ಇಲ್ಲ, ನೀವು ಸೋಲ್ಸಿದ್ರು ನಾನು ಹಿಂಗೆ ಇರ್ತೀನಿ, ನೀವು ಗೆಲ್ಸಿದ್ರು ಹಿಂಗೆ ಇರ್ತೀನಿ. ಕಾರಣ ಏನೋ, ನಾನೇನು ಕಾಸು ಖರ್ಚು ಮಾಡ್ತಿಲ್ಲ. 25 ರೂಪಾಯಿ ಒಂದು ಅಗ್ರಿಮೆಂಟ್ ಪತ್ರ ತಂದಿದ್ದೀನಿ ಅಷ್ಟೇ. ಬೆಂಗಳೂರಲ್ಲಿ ಏನಂತಾರೆ ಗೊತ್ತಾ, ಚಂದನ್ ಗೌಡ ಎಲ್ಲಿ ದುಡ್ಡು ಮಡಗಿದ, ಎಷ್ಟು ಮಡಗಿದ್ದ, ಇಷ್ಟೊಂದು ಇದು ಮಾಡ್ತಾವನೆ, ಖರ್ಚು ಮಾಡ್ತಾವನೆ ಅಂತ ಬೆಂಗಳೂರಲ್ಲೆಲ್ಲ ಮಾತಾಡ್ತಾವ್ರೆ. ಏನೋ ದೇವಸ್ಥಾನ ಮುಂದೆ ನಿಂತು ಕೇಳ್ತಾ ಇದೀರಿ, ಅವ್ರ ಬಾಯಾರಿಕೆಯಿಂದ ಹಂಗೆ ಆಗ್ಲಿ. ಮೊದಲಿಗೆ ನಮ್ಮ ಮಾತು ಬೆಲೆ ಕೊಟ್ಟು ಚಿಕ್ಕ ಊರಾದ್ರೂ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಜನ ಬಂದಿದ್ದೀರಾ. ದಾಸಗೋಳ್ಪುರ ಗ್ರಾಮಸ್ಥರಿಗೆ ಧನ್ಯವಾದ. ಈ ಒಂದು ಕಾರ್ಯಕ್ರಮಕ್ಕೆ ದೇವಸ್ಥಾನದಾಗ ಹೋಗೋರ ಪರವಾಗಿಲ್ಲ, ಒಳ್ಳೆ ವಿಚಾರ ಆಗಿರೋದ್ರೆ ನಾಲ್ಕು ನೀವೇ ಹೇಳ್ತೀರಿ. ಹೆಸರು ಬಂದು ಚಂದನ್ ಗೌಡ ಅಂತ, KR ಪೇಟೆ ಹತ್ರ ಒಂದು ಪುಟ್ಟ ಹಳ್ಳಿ ನಮ್ಮೂರು, ಊಚನಹಳ್ಳಿ ಅಂತ ಊರ ಹೆಸರು. ವಯಸ್ಸು ಬಂದು 28, ಓದಿದ KR ಪೇಟೆನಲ್ಲಿ ಡಿಗ್ರಿ, ಮಂಡ್ಯದಲ್ಲಿ ಮಾಸ್ಟರ್ ಡಿಗ್ರಿ ಮುಗಿಸ್ಕೊಂಡು ಹೋಗಿ ಬೆಂಗಳೂರಲ್ಲಿ ಹೋಗಿ ಒಂದು TV ಚಾನಲ್ ಅಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಿರ್ತೀನಿ, ಕೆಲಸ ಮಾಡ್ತಾ ಇರ್ತೀನಿ. ನಂದೇ ಒಂದು ಚಿಕ್ಕದಾದಂತ ಚಾನಲ್ ಕಟ್ಕೊಂಡು ಇವತ್ತು ಜೀವನ ನಡೆಸ್ತಾ ಇದ್ದೀನಿ. ದಾಸಗೋಳ್ಪುರ ಬರೋಕ್ಕೂ ಮುಂಚೆ ಈಗಾಗಲೇ ಒಂದು 170 ಊರುಗಳಿಗೆ ಹೋಗಿರ್ತೀವಿ. ಇದೇ ತರ ಎಲ್ಲಾ ಗ್ರಾಮಗಳಿಗೆ ಹೋಗಿ ಆ ಗ್ರಾಮಗಳಲ್ಲಿ ಏನೇನು ಸಮಸ್ಯೆಗಳಿದೆ, ಜನ ಏನೇನು ಕಷ್ಟಗಳನ್ನ ಎದುರಿಸ್ತಾ ಇದ್ದಾರೆ, ಇದೆಲ್ಲವನ್ನು ಕೇಳುವಂತಹ ಒಂದು ಪ್ರಯತ್ನ. ನಿಮ್ಮ ಹತ್ರ ಓಟ್ ಕೇಳಕ್ ಬರೋರು ಬಹುಶಃ ಒಂದು ಓಟ್ ಹಾಕಿ ನಿಮ್ಮ ಊರಿಗೆ ಏನೇನು ಕೆಲಸ ಕರೆಯಬೇಕು ನಾವು ಮಾಡ್ಕೊಡ್ತೀವಿ ಅಂತ ಬಾಯಿ ಮಾತಲ್ಲಿ ಹೇಳ್ಬಿಟ್ಟು ಹೋಗ್ತಾರೆ. ನಿಜ ಸುಳ್ಳ? ಬಹುಶಃ ರೋಡ ನೀವು ಎಷ್ಟು ವರ್ಷ ಕೇಳಿದ್ರೆ ನನಗಂತೂ ಗೊತ್ತಿಲ್ಲ. ಇಲ್ಲಿ ಮನೆಗಳು ಯಾವಾಗ ಕಟ್ಟಿದ್ರೆ ಅವಾಗಿಂದ ರೋಡ್ ಯಾಕೆ ಮಾಡಿಸ್ಕೊಡ್ರಪ್ಪ, ರೋಡ್ ಮಾಡಿಸ್ಕೊಡ್ರಪ್ಪ ಅಂತ ಕೇಳಿರ್ತೀರಿ. ಹುಂಗ ನಾವು ಮಾಡಿಸ್ಕೊಡ್ತೀವಿ ಅಂತ ಈ ಸಲ ಗೆಲ್ಸ್ಬಿಡಿ ಅಂತ ಹೇಳಿರ್ತಾರೆ. ಇಲ್ಲ ಅದಾಗದೇ ಇರೋ ನನ್ಗೀಗ ಬರ್ಬೇಕ, ನನಗೂ ಹಂಗ ಅನ್ಸ್ಕೊಳಜಿದ್ದು. ಕಲ್ಲು ಆಗದೆ ಇದ್ರು ಆಗ್ತಿತ್ತು ಅನಿಸುತ್ತಲ್ಲಿ. ಬರೀ ರೋಡ್ ಆಗಿದ್ರು ಒಂಚೂರು ಏನೋ ಪರವಾಗಿದ್ದಿಲ್ಲ. ಕಲ್ಲು ಹಾಕ್ಬಿಟ್ರು, ತಾರ ಹಾಕ್ತಿವ್ ಅಂದ್ಬಿಟ್ಟು ಕಲ್ಲು ಹಾಕ್ಬಿಡೋದು, ಆ ಕಲ್ಲು ಕಿತ್ತು ಅಲ್ಲೊಂದು ಇಲ್ಲೊಂದು ಹೋಗೋದು, ಯಾ ಕಡೆಗೆ ಬಿಡೋದು ಗಾಡಿ ಅಂತ ಪರದಾಡೋದು. ಆಯ್ತು, ಯಾರಾದ್ರೂ ಒಬ್ರು ಮುಂದಕ್ಕೆ ಬನ್ನಿ, ಒಂಚೂರು ಓದಿರೋರು ನೀವೇನೆ ಬೇಡ. ನಾನ್ ಬರ್ದಿರೋದು ನಾನೇ ಓದ್ಬಾರ್ದು, ಇನ್ನೊಬ್ರು ಓದ್ಬೇಕಂತ. ಅಗ್ರಿಮೆಂಟ್ ಪತ್ರ ಬರ್ಕೊಡ್ತಿರೋದು ಚಂದನ್ ಗೌಡಕ್ಕೆ, ಸನ್ ಆಫ್ ಕುಮಾರ್. ಯಾರಿಗೆ? ದಾಸಗೋಳ್ಪುರ ಗ್ರಾಮಸ್ಥರಿಗೆ. ಒಂದ್ 2 ನಿಮಿಷ ಕೇಳಿಸ್ಕೊಳ್ಳಿ, ಓದೋಣ. ಸನ್ 2023 ಇಸ್ವಿ. ಹಲೋ. ಸನ್ 2023ನೇ ಇಸವಿಯ ಏಪ್ರಿಲ್ ಮಾಹೆ ತಾರೀಕು 12/4/2023ರಂದು KR ತಾಲೂಕಿನ ಶೀಳ್ನೆರೆ ಹೋಬಳಿ ಮೂರ್ಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಊಚನಹಳ್ಳಿ ಗ್ರಾಮದಲ್ಲಿ ವಾಸವಾಗಿರುವ ಶ್ರೀ ಕುಮಾರ್ ರವರ ಮಗ ಚಂದನ್ಗೌಡ ಕೆ ಆದ ನಾನು ಬರೆದುಕೊಡುತ್ತಿರುವ ಒಪ್ಪಿಗೆ ಪತ್ರ. ಕ್ರಮವೇನೆಂದರೆ, KR ತಾಲೂಕಿನ ಸಂತೆಬಾಚಡಿ ಹೋಬಳಿಯ ದಾಸಗೋಳಪುರ ಗ್ರಾಮಸ್ಥರುಗಳಿಗೆ ನಾನು ಈ ಮೇಲೆ ಉಲ್ಲೇಖಿಸಿದ ಗ್ರಾಮಕ್ಕೆ ಮತ ಕೇಳಲು ತೆರಳಿದಾಗ ಈ ಗ್ರಾಮದ ಸಮಸ್ಯೆಗಳು ಈ ಕೆಳಕಂಡಂತೆ ಕಂಡು ಬಂದವು. ಗ್ರಾಮದ ಜನರಿಗೆ ನಾನು ಈ ಮೂಲಕ ಭರವಸೆ ನೀಡುವುದೇನೆಂದರೆ, ನಾನು 2023ರ KR ಕ್ಷೇತ್ರ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದು, ಈ ಸಾರ್ವತ್ರಿಕ ಚುನಾವಣೆಯಲ್ಲಿ KR ವಿಧಾನಸಭಾ ಕ್ಷೇತ್ರದಿಂದ ಜಯಶೀಲನಾದರೆ ಜನರು ತಿಳಿಸಿರುವ ಇಷ್ಟ ಸಮಸ್ಯೆಗಳಲ್ಲಿ ಕನಿಷ್ಠ 2ರಿಂದ 3 ಪ್ರಮುಖ ಸಮಸ್ಯೆಗಳನ್ನು ಗ್ರಾಮಸ್ಥರೊಟ್ಟಿಗೆ ನಿಂತು ಪರಿಹರಿಸುವಲ್ಲಿ ನಾನು ಶ್ರಮಿಸುತ್ತೇನೆ ಎಂದು ಈ ಪತ್ರದ ಮೂಲಕ ಬರೆದುಕೊಡುತ್ತಿದ್ದೇನೆ. ಒಂದು ವೇಳೆ ಚುನಾವಣೆಯಲ್ಲಿ ನಾನು ಜಯಶೀಲನಾಗಿ ಮುಂದೆ ಈ ಕೆಳಗಿನ ಸಮಸ್ಯೆಗಳು ಹಾಗೂ ಕುಂದುಕೊರತೆಗಳಿಗೆ ಕನಿಷ್ಠ 2 ವರ್ಷಗಳ ಒಳಗೆ ಸ್ಪಂದಿಸದೇ ಇದ್ದಲ್ಲಿ ಜನ ನನ್ನನ್ನು ಅಧಿಕಾರದಿಂದ ಕೆಳಗಿಳಿಸಬಹುದು. ಆಗ ಸ್ವತಃ ನಾನೇ ಜನಾಭಿಪ್ರಾಯಕ್ಕೆ ಮನ್ನಣೆ ನೀಡಿ ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತೇನೆ ಎಂದು ಈ ಮೂಲಕ ತಿಳಿಸುತ್ತೇನೆ. ಹಾಯ್ ಬಾವ 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 ಬಾವ. ಹಾ ಏನಣ್ಣ ಪಟ್ಟಣ ಕೈ ನೋಡುತ್ತೆ.
ಕೈ ನಡುಕ್ತವ ಹೋಯ್ತಾ ಸರ್ ಆಯ್ತದೆ. ನನಗೂ ಮುಂಚೆ ಸ್ಕೂಲು ಕಾಲೇಜಲ್ಲಿ ಇರ್ಬೇಕಾದ್ರೆ ಕರೆದ್ರೆ ಹಿಂಗೆ ಅನ್ನೋದು ಹಿಂಗೆಲ್ಲ ಹಿಂಗೆ ಈಗ ಇಲ್ಲ ಹೋಯ್ತಾ ಅಡ್ರೆಸ್ ಆಗ್ಬಿಡುತ್ತೆ. ಪತ್ರ ಬರ್ದಿರೋದು ನಿಮಗೆ ಗ್ರಾಮಸ್ಥರುಗಳಿಗೆ. ಅಯ್ಯೋ ಪಾಪ ಹೆಂಗೆ ನಳ್ತಾವಳ ಪಾಪಳು. ಕ್ಯಾರ್ಪೇಟೆ ತಾಲೂಕಿನ ಸಂತೆಬಾಚಳ್ಳಿ ಹೋಬಳಿಯ ದಾಸಗೋಳ್ಪುರ ಗ್ರಾಮಸ್ಥರುಗಳಿಗೆ ನಾನು ಈ ಮೇಲೆ ಉಲ್ಲೇಖಿಸಿರುವಂತ ಗ್ರಾಮಕ್ಕೆ ಮತ ಕೇಳಲು ಹೋದಾಗ ಜನ ಈ ಸಮಸ್ಯೆಗಳನ್ನ ನನ್ನ ಮುಂದೆ ಇಟ್ಟರು. ಆ ಸಮಸ್ಯೆಗಳನ್ನ ಬಾಯಿ ಮಾತಲ್ಲಿ ಸರಿ ಮಾಡಿಸ್ಕೊಡ್ತೀನಿ, ನಂಗೊಂದು ಓಟ್ ಹಾಕಿ ನನ್ನ ಗೆಲ್ಸಿ ಅಂತ ಹೇಳೋದು ಬಿಟ್ಬಿಟ್ಟು ಪತ್ರದ ಮೂಲಕ ಬರ್ಕೊಟ್ಟಿದ್ದೀನಿ. ಬರ್ದು ಕನಿಷ್ಠ 2 ವರ್ಷಗಳ ಒಳಗಡೆ ಸಮಸ್ಯೆನ ನಾನು ಸರಿ ಮಾಡಲಿಲ್ಲ ಅಂತಂದ್ರೆ ನಾನೇ ಅಧಿಕಾರದಿಂದ ಕೆಳಗಿಳಿತೀನಿ ಅಂತಲೂ ಕೂಡ ಬರ್ದಿದ್ದೀನಿ. ಈ ಊರಿನ ಸಮಸ್ಯೆಗಳು ಅಂತ ಬಂದ್ರೆ ಪ್ರಮುಖವಾಗಿ ರಸ್ತೆ, ಅದನ್ನ ಬಿಟ್ಟು ಬೇರೆ ಏನಿರ್ಬೋದು. ಇಲ್ಲಿ ಹಳ್ಳಿಕಟ್ಟೆ ದೇವಸ್ಥಾನ ಕಟ್ಟಿಸ್ಕೊಡ್ಬೇಕು. ಯಾವುದು ಅಲ್ಲ, ಒಂದ್ ನಿಮಿಷ. 75 ವರ್ಷದಿಂದ ನೀವೇನು ಮಾಡಿಸ್ಕೊಳಕ್ಕಾಗಿಲ್ಲ. ಅವೆಲ್ಲನೂ ಬಂದ್ 5 ವರ್ಷದಲ್ಲಿ ಎಲ್ಲಾ ಮಾಡಿಸ್ಕೊಡ್ತೀನಿ ಅಂತ ಸುಳ್ಳು ಹೇಳಿದ್ರೆ 3 ಮತ್ತೊಬ್ಬ ಆಗ್ಬಿಡ್ತೀನಿ. ತುಂಬಾ ಇಂಪಾರ್ಟೆಂಟು ರಸ್ತೆ ಐತೆ ನಿಮಗೆ, ಕುಡಿಯೋ ನೀರು, ಬೇಸಿಕ್ ಅಂತಾರೆ ಮೂಲಭೂತ ಸೌಕರ್ಯಗಳು ಏನೇನು ವಂಚಿತರಾಗಿದ್ದೀರಿ ಅದನ್ನ ಪೂರೈಸ್ಬೇಕು. ಫಸ್ಟ್ ದೇವಸ್ಥಾನ ಕಟ್ಸಪ್ಪ, ಹಳ್ಳಿ ಕಟ್ಟೆ ಕಟ್ಸಪ್ಪ, ಒಂದ್ ಛತ್ರ ಕಟ್ಸಪ್ಪ ಅಂದ್ರೆ ಕಷ್ಟ. ಎಲ್ಲಮ್ಮ ಮಾಡ್ಲಿ 360 ಪುರವೇ ಅಂತೀನಿ. ಇಂಪಾರ್ಟೆಂಟ್ ನಿಮ್ಮೂರಿಗೆ ಅಲ್ಲಿಂದ ಬರೋದಕ್ಕೆ ನಾನ್ ಕಂಡಂತ ಸಮಸ್ಯೆ. ಬಹುಶಃ ನಾನು ಇದೇ ಊರಲ್ಲಿ ಹುಟ್ಟಿದಿದ್ರೆ ನಾನು ಆ ರೋಡಲ್ಲಿ ಓಡಾಡಕ್ ಆಗ್ತಿರ್ಲಿಲ್ಲ ಅನ್ನೋದು ಅರ್ಥ ಮಾಡ್ಕೊಂಡ್ರೆ ಮುಖ್ಯವಾಗಿ ಈ ಊರಿಗೆ ರೋಡ್ ಬೇಕು ಅಂತ ಅನ್ಸುತ್ತೆ. ಮನೆ ಬಾಗಿಲು ಕುಡಿಯೋ ನೀರಿನ ಪೂರೈಕೆ ಇದೆಯಾ? ಇಲ್ಲ. ನೀರಿನ ಸಮಸ್ಯೆ, ಟ್ಯಾಂಕ್ ಇದೆ. 2 ಡೇಸ್ ಬಿಡ್ತಾರೆ ಅಷ್ಟೇ, ವಾರಕ್ಕಿಲ್ಲ 2 ಡೇಸ್ ಇಲ್ಲ 3 ಡೇಸ್ ಬಿಡ್ತಾರೆ. ಅಲ್ಲಿ ಟ್ಯಾಂಕ್ ತೊಳಿತಾರ ಆದ್ರೆ ನೀರು 2 ಡೇಸ್ 3 ಡೇಸ್ ಬಿಟ್ರೆ ಹೆಂಗಾಗುತ್ತೆ ಇಲ್ಲಿ? ಅಲ್ಲಲ್ಲ, ಈಗ ನೀರಿನ ಪ್ರಮಾಣ ಕಡಿಮೆ ಐತೆ ಅಂತ ಅಂದ್ಬಿಡ್ತಾವ್ರ. ಬೋರ್ ಕೊಡ್ತಿದ್ದಾರೆ, 2 ಬೋರ್ ಕೊಡ್ತಿದ್ದಾರೆ, ಅವರೇ ಬಂದ್ಬಿಡ್ಬೇಕಲ್ಲ. 2 ಡೇಸ್ 3 ಡೇಸ್ ಬಿಡ್ತಾರೆ. ಈಗ ಹಬ್ಬ ಮೇಲೆ ಜನ ಸೇರ್ತಾರೆ. ಅಲ್ಲಲ್ಲ, ಅಂತರ್ಜಲ ಕಡಿಮೆ ಇದ್ರೆ ಪೂರೈಕೆನೂ ಕಡಿಮೆ ಇರುತ್ತಲ್ಲ. ಹಾಗಾಗಿ ನನ್ನ ಪ್ರಕಾರ 2 ದಿನಕ್ಕೊಂದ್ಸಲ ಬಿಡ್ತಾರೆ, 3 ದಿನಕ್ಕೊಂದ್ಸಲ ಅಂತ ಅನ್ಸುತ್ತೆ. ಬೇಸಿಗೆ ಬೇರೆ ಅಲ್ವಾ? ಈಗ ಯಾವಾಗ್ಲೂ ಹಿಂಗೇನಾ? ಬೇಸಿಗೆಯಲ್ಲಿ ಮಾತ್ರ ಈ ತರ ಹಿಂಗೆ, ಮಳೆಗಾಲದಲ್ಲ ಬೇಗ. ಅದು ಪ್ರಕೃತಿ ಸಮಸ್ಯೆ, MLA ಸಮಸ್ಯೆ, MP ಸಮಸ್ಯೆ ಅಲ್ಲ. ಪ್ರಕೃತಿ ಬೇಸಿಗೆಲ್ಲೂ ನೀರನ್ನು ಪೂರೈಸ್ಕೊಟ್ರೆ, ಅಂತರ್ಜಲ ಬಂದ್ರೆ 24 ಗಂಟೆ ಬಿಡ್ತಾರೆ, ಏನ್ ತೊಂದ್ರೆ ಇಲ್ಲ. ಇರಿ ಅಂದ್ರೆ ಇನ್ನೊಂದೇನ್ ಮಾಡ್ಬೇಕು ಅಂತಂದ್ರೆ, ಬಹುಶಃ ಎಲ್ಲರೂ ಅಕ್ಕಪಕ್ಕದಲ್ಲಿ ಇನ್ನೊಂದು ಸರೌಂಡಿಂಗ್ ನೋಡ್ಕೊಂಡು, ಇನ್ನೊಂದು ಪಾಯಿಂಟ್ ನೋಡ್ಕೊಂಡು, ಇನ್ನೊಂದು ಬೋರ್ ಕೊರಿದ್ರೆ ಕುಡಿಯೋ ನೀರಿನ ಪೂರೈಕೆ ಸರಿ ಆಗುತ್ತೆ ನಿಮ್ಗೆ ಬೇಸಿಗೆ ಟೈಮಲ್ಲಿ. ತುಂಬಾ ಮುಖ್ಯವಾದ ಸಮಸ್ಯೆ ಹಂಗಾರೆ ನಿಮ್ಮೂರಿಗೆ ರಸ್ತೆ ಬೇಕು, ಮನೆ ಬಾಗಿಲು ನಲ್ಲಿ. ಆಯ್ತು ಆಯ್ತು. ಈಗ ನೀವು ಎಷ್ಟು ಸಮಸ್ಯೆಗಳು ಹೇಳಿದ್ರು ನಾನು ಬರಿತೀನಿ, ಯಾಕೆಂದ್ರೆ ನೀವು ಕೇಳ್ತಾ ಇದ್ದೀರಾ, ನಾನು ಬರಿತಾ ಇದ್ದೀನಿ. ಅದ್ರಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ ತುಂಬಾ ಮುಖ್ಯವಾದಂತಹ 2 ರಿಂದ 3 ಸಮಸ್ಯೆಗಳು ಅಂತ. ಇವತ್ತು ಅಗ್ರಿಮೆಂಟ್ ಪತ್ರ ಬರ್ಬಿಟ್ಟು ನಿಮ್ ಕೆಲ ಕೊಟ್ಬಿಡ್ತೀನಿ. ನಾನು ಕೇಳೋದಿಷ್ಟೇ, ಖಂಡಿತವಾಗಿಯೂ ದಾಸಗೋಳ್ಪುರ ಉದ್ಧಾರ ಆಗುತ್ತೆ. ನನ್ನಿಂದನೇ ಆಗ್ಬೇಕು ಅಂತೇನಿಲ್ಲ. ಯಾರೇ ಓಟ್ ಕೇಳಕ್ ಬಂದ್ರು ಇನ್ಮೇಲೆ ಈ ತರದೊಂದು ಪತ್ರ ಬರೆಸ್ಕೊಳ್ಳಿ, ಅವರಿಗೆ ಓಟ್ ಹಾಕಿ. ನನ್ಗೆ ಹಾಕ್ಬೇಕು ಓಟ್ ಅಂತೇನಿಲ್ಲ. ಈ ತರ ಪತ್ರ ಬರ್ಸ್ಕೊಂಡು 3 ಪಕ್ಷದವರಾಗಿರ್ಬೋದು, ಯಾರೇ ಅಭ್ಯರ್ಥಿ ಬರ್ಬೋದು, ಓಟ್ ಅವ್ರಿಗೆ ಹಾಕಿ. ಬಟ್ ಪತ್ರ ಬರ್ಸ್ಕೊಂಡು ಓಟ್ ಹಾಕಿ. ಬಾಯಿ ಮಾತಲ್ಲ ಆಶ್ವಾಸನೆಗಳಿಗೆ ನಂಬೇಡಿ. ಇಲ್ಲ, ಇನ್ನೂ ಒಂದು ಯೋಚನೆ ಮಾಡಿ. ಅವ್ರು ಸುಮ್ನೆ ಏನು ಓಟ್ ಹಾಕ್ಕೊಳ್ತೀವಿ ಅಂತ ಹೇಳಲ್ಲ. 500 ರೂಪಾಯಿನ 1000 ರೂಪಾಯಿನ 2000 ರೂಪಾಯಿನ ಕೊಡ್ತೀವಿ ಅಂತ ಹೇಳೋದು. ಇದನ್ನು ಒಂದ್ ಕಡೆ ಇಟ್ಕೊಳ್ಳಿ, 500 ರೂಪಾಯಿ ನೋಟ್ನು ಒಂದ್ ಕಡೆ ಇಟ್ಕೊಳ್ಳಿ. ನಿಮ್ಮವ್ರು ಯಾವ್ದ್ರಿಂದ ಅಭಿವೃದ್ಧಿ ಆಗುತ್ತೆ ಅಂತ ಯೋಚನೆ ಮಾಡ್ಕೊಂಡು ನೀವೇ ಓಟ್ ಹಾಕಿ. ಪತ್ರನೂ ಇಸ್ಕೊಳ್ಳಿ, ದುಡ್ಡು ಇಸ್ಕೊಳ್ಳಿ, ಆಕರ್ಗೆ ಓಟ್ ಹಾಕಿ. ಯಾರು ನಮ್ಮೂರು ಉದ್ಧಾರ ಮಾಡ್ತಾರೆ ಅವ್ರಿಗೆ ಓಟ್ ಹಾಕಿ. ಪೇಪರ್ನು ಇಸ್ಕೊಳ್ಳಿ, ದುಡ್ಡು ಇಸ್ಕೊಳ್ಳಿ. ಯಾರು ದಾಸಗೋಳ್ಪುರ ರೋಡ್ ಉದ್ಧಾರ ಮಾಡ್ತಾರೆ ಅವ್ರಿಗೆ ಓಟ್ ಹಾಕಿ. ನೀರು ನಮಗೆ ಮೇನು, ನೀರು ರೋಡು 2 ಮೇನ್ ಆದ್ರೆ ನೀನು ಬೇಡ ನಮ್ಗೆ. ದೇವಸ್ಥಾನ ಬೇಕಾದ್ರೆ ನಾವೇ ಕಟ್ಟಿ ಸರ್. ದಾರ್ ರೋಡೇ ಆಗಬೇಕು. ತಿರ್ಗಾ ಮಣ್ಣು ಹಾಕೋದು, ಕೊಚ್ಕೊಂಡು ಹೋಗೋದು, 3 ದಿವಸ ಬಿಟ್ಕೊಂಡು ಅದು ಬೇಡ. ಯಾವ ಪಕ್ಷದಲ್ಲಿ ಬರ್ಲಿ, ದುಡ್ಡು ಇಸ್ಕೊಳ್ಳಿ, ಪತ್ರನೂ ಇಸ್ಕೊಳ್ಳಿ, ಆಕರ್ ಓಟ ಜಡೀರಿ. ಆಮೇಲೆ ಹೋಗಿ ಕೇಳೋಣ, ಯಾಕಪ್ಪ ನಿಂದ ಇನ್ನು 2 ವರ್ಷದಿಂದ ರೋಡ್ ಆಗಿಲ್ಲ ಅಂತ. ಅಣ್ಣ ಹೇಳ ನೋಡಿ, ದುಡ್ಡು ಕೊಟ್ಟು ರೋಡ್ ಮಾಡ್ತಾರಾ? ನಮ್ಮೂರಲ್ಲಿ ನಾಳೆಗೆ 3 ಜನ ಹತ್ತದಿಲ್ಲ ಬಸ್ ಬೇಡ, ಸದ್ಯ ರೋಡ್ ಆಗಲಿ. ಅಣ್ಣ ಹೇಳಿದ್ರು ಒಂದು ಮಾತು, ದುಡ್ಡು ಯಾರು ಬೇಕಾದ್ರೆ ಕೊಟ್ರು ತಗೊಳ್ಳಿ ಅಂತ. ಅದು ಕೂಡ ಅಪರಾಧನೇ. ಅಪರಾಧ ಅಂತ ಅಲ್ಲ, ನೀವು ಈ ಗ್ರಾಮದ ಪರವಾಗಿ ಒಬ್ಬ ಸಾರ್ವಜನಿಕರಾಗಿ ನೀವು ಮಾತಾಡ್ತಾ ಇದ್ದೀರಿ. ನಾನೊಬ್ಬ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಪ್ರಜೆಗೆ ಹೇಳೋದೇನು ಅಂತಂದ್ರೆ, ದುಡ್ಡು ಕೊಡೋದು ಅಪರಾಧ,
ತಗೊಳ್ಳೋದು ಕೂಡ ಅಪರಾಧ. ದುಡ್ಡು ಯಾಕೆ ಕೊಡ್ತಾರೆ ಅಂತಂದ್ರೆ ಗೆದ್ಮೇಲೆ ನಾನೇನು ಮಾಡಕ್ಕಾಗಲ್ಲ, ಒಂಚೂರು ಇಟ್ಕೊಳ್ಳಿ, ನಂಗೆ ದುಡ್ಡು ಮಾಡಕ್ ಒಂಚೂರು ಅವಕಾಶ ಮಾಡ್ಕೊಳ್ಳಿ ಅಂದ್ಬಿಟ್ಟು ದುಡ್ಡು ಕೊಡ್ತಾರೆ. ನೀವು ಯಾಕೆ ತಕತ್ತೀರಿ ಅಂದ್ರೆ ಅಯ್ಯೋ ಪುಕ್ಸಟೆ ಬರೋದಾಕ್ ಬಿಡ್ಬೇಕು, ಅವ್ನ ಋಣ ನಮ್ಗೆ ಹಾಕೊಂಡ್ಬಿಟ್ಟು ತಕತ್ತೀರಿ, ಹೋಗೊಂದು ಓಡೋದ್ರಿ. ನಿಜ, ಒಂದ್ಸಲ ಒಬ್ಬ ವಿದ್ಯಾವಂತ ಯುವಕ ಬಂದವನೇ ಏನೋ ಒಂಚೂರು ಆಗ್ಬೋದು ಈ ಗ್ರಾಮಕ್ಕೆ ಅನ್ನೋಂತ ನಂಬಿಕೆ ಬಂದ್ರೆ ಈ ಪತ್ರ ನೋಡ್ಕೊಂಡು ಕೊನೆಗಳಿಗೆ ಒಂದು ಓಟ್ ಹಾಕಿ. ಇಲ್ಲ ನಾವ್ ಹಿಂಗೆ ಇರ್ತೀವಿ ಕಣಪ್ಪ ಅಂದ್ರೆ ನಾನೇನು ಮಾಡಕ್ಕಾಗಲ್ಲ. ನಾನೇನಾರು ಅಪ್ಪಿತಪ್ಪಿ ಅವ್ರಂಗೆ ಮೂರಲ್ಲಿ ಮತ್ತೊಂದು ಕಾಸು ಹೋಗ್ಬಿಟ್ಟು ನಾನು ಖರ್ಚು ಮಾಡ್ಕೊಂಡ್ರೆ ನಾನು ಕುರುಗ್ಬಿಡ್ತೀನಿ, ಅಯ್ಯೋ ನನ್ ಸೋಲ್ಸ್ಬಿಡಲ್ಲ ಜನ ಅಂತ. ನನಗೇನು ತೊಂದ್ರೆ ಇಲ್ಲ, ನೀವು ಸೋಲ್ಸಿದ್ರು ನಾನು ಹಿಂಗೆ ಇರ್ತೀನಿ, ನೀವು ಗೆಲ್ಸಿದ್ರು ಹಿಂಗೆ ಇರ್ತೀನಿ. ಕಾರಣ ಏನೋ ನನಗೆ ಕಾಸು ಖರ್ಚು ಮಾಡ್ತಿಲ್ಲ. 25 ರೂಪಾಯಿ ಒಂದು ಅಗ್ರಿಮೆಂಟ್ ಪತ್ರ ತಂದಿದ್ದೀನಿ ಅಷ್ಟೇ. ಇದಕ್ ಬೆಲೆಯ ನೋಟಿಗೆ ಬೆಲೆಯ ನೀವೇ ಡಿಸೈಡ್ ಮಾಡ್ಕೊಳ್ಳಿ. 4 ಜನ ಗ್ರಾಮಸ್ಥರು ಬಂದು ಸೈನ್ ಮಾಡ್ಬಿಟ್ಟು ಇಸ್ಕೊಳ್ಳಿ. ಬನ್ನಿ ಒಂದ್ 3 ಜನ. ನಿಮ್ ಚಿಹ್ನೆ ಯಾವುದು ಅಣ್ಣ? ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದೀನಿ. ಯಾವ ಪಕ್ಷದ ಅಭ್ಯರ್ಥಿ ಇರಲ್ಲ. ಯಾವ್ದಾದ್ರು ಪಕ್ಷದ ಅಭ್ಯರ್ಥಿ ಆಗಿದ್ರೆ ಈ ತರ ಸ್ವಂತ ನಿರ್ಧಾರ ತಗೊಳಕ್ ಆಗ್ತಿರ್ಲಿಲ್ಲ. ಸ್ವಂತ ನಿರ್ಧಾರ ತಗೊಳ್ಳೋ ಸಲುವಾಗಿ ನಾನು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ದೀನಿ. ಚಿಹ್ನೆ ಕೊಟ್ಟಿಲ್ವಾ ಇನ್ನು? ಕೊನೆ 12 ದಿನದಲ್ಲಿ ಸಿಗುತ್ತೆ, ಗೊತ್ತಾಗುತ್ತೆ. 4 ಜನ ಇಲ್ಲಿ ಯಾರಿಗಾರು ಗೊತ್ತಾಗುತ್ತೆ. ತಿಳಿಸಿದ್ರೆ ಒಂದ್ ಓಟ್ ಹಾಕ್ರಣ. ಒಂದೇ ಒಂದು ಓಟ್ ಬಿದ್ರು ನಂಗೆ ಇಡೀ ಊರ್ ಜನ ಬೇಕು. ಗೆದ್ರೆ ಕೆಲಸ ಕಾರ್ಯ ಮಾಡಿಸ್ಕೊಂಡು ಓಡಾಡ್ತೀವಿ, ಸೋತ್ರೆ 4-5 ತಿಂಗಳಿಗೆ ಒಂದ್ಸಲ ಒಯ್ತಾ ಬರ್ತಾ ಇರ್ತೀವಿ. ಸಣ್ಣ ಪುಟ್ಟ ಸಮಸ್ಯೆಗಳು ಅಂತ ಇರ್ತಾವಲ್ಲ ಅವು ನಿವಾರಿಸಲಿ ನಾವು ಜೊತೆ ಇರ್ತೀವಿ. ಇನ್ನೇನು ಇಲ್ಲ. ಬೇರೆ ಏನಾರ ಪ್ರಶ್ನೆಗಳಿದೆಯಾ? ಸಾಕಾ? ನಮ್ಮ ರೋಡೇ ಸಾಕನಪ್ಪ, ರೋಡ್ ಒಂದಾದ್ರೆ ಸಾಕನ. ಇಲ್ಲ ನಿಮ್ಮೂರಿಗೆ ರೋಡ್ ಯಾಕಾಗಿಲ್ಲ ಅಂತ ಹೇಳ ಬಿಡಿಸಿ. ಹಂಗಲ್ಲ ಕಣಮ್ಮ, ಅಲ್ಲಿಂದ ಇಲ್ಲಿಗೆ ನನ್ನ ಪ್ರಕಾರ ಏನಿಲ್ಲ ಅಂದ್ರೆ 1.5 ಕಿಲೋಮೀಟರ್ 2 ಕಿಲೋಮೀಟರ್ ಆಯ್ತದೆ. ಆಗುತ್ತೆ. ಆಯ್ತಾ? ಓಟ್ ಎಷ್ಟವೆ? 104 ಓಟವೆ. ಆಯ್ತು. 2 ಕಿಲೋಮೀಟರ್ ರೋಡ್ ಆಗೋದಕ್ಕೆ ಎಷ್ಟು ಕೋಟಿ ಆಗುತ್ತೆ ಹೇಳ್ರಕ್ಕ? 2.5 ಕಿಲೋಮೀಟರ್ ರೋಡ್ ಆಗೋದಕ್ಕೆ ಅಂದಾಜು ವೆಚ್ಚ ರೋಡ್ ಆಗೋದಕ್ಕೆ ಎಷ್ಟು ಕೋಟಿ ಆಗ್ಬೋದು? ಮಿನಿಮಮ್ ಒಂದ್ 2.5 ಕೋಟಿಯಿಂದ 3 ಕೋಟಿ ಆಗುತ್ತೆ ಅಂತ ಅಂದಾಜು ವೆಚ್ಚ ಆಗ್ತಾರೆ. ಅವ್ರು ಯೋಚನೆ ಮಾಡೋದೇನು, 100 ಓಟ್ ಇರೋ ಊರಿಗೆ ಅದ್ರಲ್ಲಿ ನಂಗೆ ಅರ್ಧ ಹಾಕೋರೆ ಅರ್ಧ ಹಾಕಿಲ್ಲ, ಈ ಬೂತ್ ಅಲ್ಲಿ ನಂಗೆ ಒಂದ್ಸಲ ಕಮ್ಮಿ ಬಿದ್ದವೆ, ನಾನು ಯಾಕೆ ಮಾಡಕ್ ಹೋಗ್ಬೇಕು? ಅದು ಹೋಗ್ಬೇಕು. ರಾಜಕೀಯ ಚುನಾವಣೆಗೂ ಮೊದಲೇ ಇರ್ಲಿ, ಚುನಾವಣೆ ನಂತರ ನಿಮ್ಗೆ ಓಟ್ ಹಾಕಿದ್ರೆ ಓಟ್ ಹಾಕ್ತಿರ್ಲಿ, ಜನಗಳ ಕಷ್ಟ ಸುಖ ನಿಂತ್ಕೊಳ್ಳಿ, ಕೆಲಸ ಕಾರ್ಯ ಮಾಡಿ. ಅದ್ಯಾಕೆ ಮುಂದಿನ ಬಾರಿ ಗೆಲ್ಲಲ್ಲ? ಏನೇ ಕೇಳಿದ್ರು ಚಿಕ್ಕೂರು ಇದು 12 ಮನೆ ಅದಕ್ಕೇನ್ ಮಾಡೋದು ಅಂತಾರೆ. ನಾನು ಅದನ್ನೇ ತಾನೇ ಬಿಡಿಸೇಳಿದ್ದು. ಅದೇ ಇನ್ ನಾವೇ ಏನ್ ಕೇಳೋದು ಅನ್ನೋದೇ ನಮ್ಗೆ 12 ಮನೆ ಅಂತಾರೆ. ನಾವು ದೊಡ್ಡೂರೊಳಗೆ ಎಲ್ಲಿ ಹೋಗೋಣಪ್ಪ? ಎಲ್ಲೆಲ್ಲಾರ ಒಂದ್ ಬಿಲ್ಡಿಂಗ್ ನಾರ ಕಟ್ಸಿ ಫೋನ್ ತಂಬರೋ ಬಿಟ್ರೆ ಏನಾರ ದೊಡ್ಡ ಫೋನ್ ಐತೆ. ಆಗಿದ್ದವ್ರು ಬಂದು ಸೇರ್ಕೊಂಡ್ಬಿಟ್ಟವ್ರೆ 6 ಮನೆ 12 ಮನೆ ಅಂತಾರೆ. ನಾವ್ ಹೆಂಗ್ ಹೋಗೋದು ಈಗ? ನೀವು ದೊಡ್ಡವ್ರು ಮಾಡ್ಬೇಕಾದ್ರೆ ಅದೇ ಎಲ್ಲಾನು ಇಲ್ಲಿಗೆ ಮದುವೆ ಮಾಡ್ಕೋಬೇಕು. ನಮ್ಗೆ 100 ನಾವು ಓಟ್ ಆದ್ರೂ ಇರ್ಲಿ, 1400 ಓಟ್ ಆದ್ರೂ ಇರ್ಲಿ, ನಮ್ಗೆ ಜನ ಮುಖ್ಯ. 104 ಕೋಟಿ ಅಷ್ಟೆಲ್ಲ 1 ಕೋಟಿ ಓಟ್ಗೂ 1 ಓಟ್ ಹೆಚ್ಚಾಗಿದ್ರೆ ಓ ಸಾಕು. 1 ಓಟಿನ ಗೆಲ್ಲೋರವ್ರೆ, 1 ಓಟಿನ ಸೋತೋರವ್ರೆ. ಹಿಂಗ ಅಂತ ಇದ್ರಲ್ವಾ? ಇಲ್ಲ ಮಾಡಿದೆ ಇದ್ ಮಾಡ್ತೀನಿ, ದುಡ್ಡಿಲ್ಲ ನಂಗೆ ಅಗ್ರಿಮೆಂಟ್ ಪೇಪರ್ ಮಾಡ್ಕೋತಾ ಇದೀನಿ ಓಟ್ ಹಾಕಿ ಅಂತ ಕೇಳ್ತಿರಲ್ವಾ? ಬೆಂಗಳೂರಲ್ಲಿ ಏನಂತಾರೆ ಗೊತ್ತಾ? ಚಂದನ್ ಗೌಡ ಎಲ್ಲಿ ದುಡ್ಡು ಮಡಗಿದ, ಎಷ್ಟು ಮಡಗಿದ, ಇಷ್ಟೊಂದು ಇದ್ ಮಾಡ್ತಾವನೆ, ಖರ್ಚು ಮಾಡ್ತಾವನೆ ಅಂತ ಬೆಂಗಳೂರಲ್ಲೆಲ್ಲ ಮಾತಾಡ್ತಾವ್ರೆ. ಆಯ್ತು, ಈಗ ಎಷ್ಟು ಚಂದನ್ ಗೌಡ ಒಂದ್ ದಿನಕ್ಕೆ ಏನ್ ಖರ್ಚು ಮಾಡ್ತಿದ್ರೆ 4,500 5,000 ರೂಪಾಯಿ ಖರ್ಚಾಯ್ತೈತೆ. 4 ಜನ ಹುಡುಗರು ಕೆಲಸ ಮಾಡ್ತಾರೆ, ಸಂಬಳ ಒಬ್ಬಂಗೆ 12, ಒಬ್ಬಂಗೆ 8, ಒಬ್ಬಂಗೆ 10, ಒಬ್ಬಂಗೆ 9. ಈ ಸ್ಪೀಕರ್ ಯಾರೋ ಗಿಫ್ಟ್ ಕೊಟ್ಟು ಡಾಕ್ಟ್ರು ಚಿಕ್ಕಮಗಳೂರವರು 25,000 ರೂಪಾಯಿದು. ಕಾರ್ನ ಕಷ್ಟಪಟ್ಟು ದುಡ್ದು ತಗೊಂಡಿದೆ. ಆ ಲೈಲ್ಯಾಂಡ್ ಗಾಡಿನ ಯಾರೋ ಒಬ್ಬ ಹುಡುಗ ಜಕ್ನಳ್ಳಿ ಧನಂಜಯ ಅಂತ ನನ್ನ ಜೊತೆ ಇರ್ತಾನೆ, ಫ್ರೀ ಆಗ್ಬಿಟ್ಟವನೇ ಡೀಸೆಲ್ ಹಾಕಿ ಓಡಿಸ್ತಿದ್ದೀನಿ. ಆ ಮೈಕು ಪೈಕು ಎಲ್ಲ ತಗೊಂಡ್ಬಂದಿದ್ದೀನಿ, 10,000 ರೂಪಾಯಿ ಆಯ್ತು. ಇಷ್ಟೇ ಸರ್. ಚಂದನ್ ಗೌಡ ಯಾರಿಗೋ ಹಿಂಗ್ ಹೋಗ್ಬಿಟ್ಟು ಹಿಂಗ್ ತಪ್ಕೊಂಡು ಹಿಂಗ್ ಜೋಬ್ ದುಡ್ಡು ಹಾಕ್ತಿಲ್ಲ, ಇಲ್ಲ ಎತ್ಕತಿಲ್ಲ, ಇಲ್ಲ ಕೊಡ್ತಿಲ್ಲ, ಏನು ಮಾಡ್ತಿಲ್ಲ. ಚಂದನ್ ಗೌಡ ಎಲ್ಲೋ ಅಲ್ಲಿ ಕೇರ್ಪಟ್ಟೆ ಎಲ್ಲೋ ಕಟ್ಟೋಡಕ್ಸ್ಗಳು ಹಾಕ್ಸ್ಕೊಂಡಿಲ್ಲ, ಫ್ಲೆಕ್ಸ್ಗಳು ಹಾಕ್ಸಿಲ್ಲ. ಮಾತಾಡೋರು 1000 ಮಾತಾಡ್ಲಿ ಬಿಡಿ ಸರ್, ಗಮನಿಸ್ತಾರ ಜನ ಅಲ್ವಾ? ಸುಮಾರು ದುಡ್ಡು ಖರ್ಚು ಮಾಡ್ತಾವನೆ ಚಂದನ್ ಗೌಡ. ಇದುವರೆಗೂ ಒಂದೇ ಒಂದು ಪಾಂಪ್ಲೆಟ್ಸ್ ಹೊಡ್ಸಿಲ್ಲ. ಚಂದನ್ ಗೌಡ ಯಾರು ಅನ್ನೋದು ಗೊತ್ತಿರಲ್ಲ, ಆದ್ರೂ ಅಷ್ಟೊಂದು ಎಲ್ಲಿದ್ದ ಇವನು ಎಷ್ಟು ಖರ್ಚು ಮಾಡ್ತಾವನೆ ಅಂತ ಸುಮಾರು ಮಾತಾಡ್ತಾವ್ರ. ಚಂದನ್ ಗೌಡ ಖರ್ಚು ಮಾಡ್ತಿರೋದು ಒಂದು ಮಾತನ್ನ, ಇನ್ನೊಂದು ಪ್ರೀತಿನ, ಕಾಸ್ನಲ್ಲ. ಅಕೌಂಟ್ ಅಲ್ಲಿ ಹಬ್ಬ ಅಂತಂದ್ರೆ ಬೆಂಗಳೂರಿಂದ ಇಲ್ಲಿ ಬರೋದು ಕುಡಿಕೊಂಡ್ರೆ ಒಂದು 13-14 ಲಕ್ಷ ಸೇವಿಂಗ್ಸ್ ಮಾಡಿ ಇಟ್ಕೊಂಡಿದೆ. ಒಂದ್ 7 ಲಕ್ಷ ಖರ್ಚಾಗೋಗೈತೆ. ಇನ್ನೇನ್ ಲೆಕ್ಕ ಕೊಡ್ಬೇಕು? ಪೂರ್ತಿ ಕೊಟ್ಬಿಡ್ತೀನಿ. ನೋಡೋಣ, ನೀವುಗಳೆಲ್ಲ ರಾಜಕಾರಣಿಗಳು ಕೊಡಿ ಲೆಕ್ಕನ. ಇಲ್ಲ ಒಂದ್ ಕೆಲಸ ಮಾಡಿ, ನಮ್ಮ ಅಪ್ಪಂದು, ನಮ್ಮ ತಾತಂದು, ನಮ್ಮ ಅಮ್ಮಂದು, ನಮ್ಮ ವಂಶದವ್ರದ್ದು ಯಾವ್ದಾರು ಅಕ್ರಮ ಆಸ್ತಿ ಐತಾ ಹುಡುಕಿ. ಇಲ್ಲ ಅಲ್ಲಿದ್ರೆ ದೊಡ್ಡದಾಗಿ ಏನಾರು ಓಪನ್ ಮಾಡಿ ಮಡಿಕೊಂಡಿದ್ವಲ್ಲ, ಜಮೀನ್ ತಗೊಂಡಿದೀವಿ ಹುಡುಕಿ. ಏನು ಇಲ್ವಲ್ಲ?
ನಾನು ಹಂಗೇನಾದ್ರು ಇದ್ರಿ ಬಿಟ್ಕೊಡ್ತೀರಿ ಇಷ್ಟಿನ ಗಂಟೆ ಇಲ್ಲಿ ಕೇರ್ಪೇಟೆಯಲ್ಲಿ ಯಾವ್ದಾದ್ರು ಒಂದ್ರಲ್ಲಿ ಹಾಕೊಂಡು ಕೇಸ್ ಫಿಟ್ ಮಾಡ್ಬಿಟ್ಟಿರೋರು, ಅಲ್ಲೆಲ್ಲ ಐತೆ ನೋಡಿ ಇಲ್ಲಿ ಎದುರಿಸ್ತೀವಿ, ಇಲ್ಲೆಲ್ಲ ಐತೆ ನೋಡಿ ಎದುರಿಸ್ತೀವಿ, ನಿನ್ನ ವಾಪಸ್ ಹೋಗ್ಲಿಲ್ಲ ಅಂದ್ರೆ ಅಂತನೋರು. ಇವತ್ತು ನನ್ನ ಪಾಡಿಗೆ ನನ್ನ ಯಾಕೆ ಬಿಟ್ಟವ್ರೆ ಅಂತಂದ್ರೆ, ಹಣ ಇಲ್ಲೇ 2 ಕೈನ ಕ್ಲೀನ್ ಆಗಿ ಇಟ್ಕೊಂಡಿದ್ದೀನಿ, ಸ್ವಚ್ಛವಾಗಿ ಕಷ್ಟಪಟ್ಟು ಬೆಂಗಳೂರಲ್ಲಿ ದುಡ್ದಿದ್ದೀನಿ. ತಿಂಗಳಿಗೆ 1 ಲಕ್ಷನೂ ದುಡ್ದಿದ್ದೀನಿ, 1.5 ಲಕ್ಷನೂ ದುಡ್ದಿದ್ದೀನಿ, 5,000 ರೂಪಾಯಿನೂ ದುಡ್ದಿದ್ದೀನಿ. ಸೇವಿಂಗ್ಸ್ ಅಂತ ಮಾಡಿಟ್ಟಿದ್ದೀನಿ, ಸಮಾಜ ಕಟ್ಟೋಕ್ಕೋಸ್ಕರ ಖರ್ಚು ಮಾಡ್ತಾ ಇದೀನಿ. ಮತ್ತೆ ಹೋಗಿ ದುಡಿತೀನಿ, ಸೋತ್ರುನು ವಾರದಲ್ಲಿ 2 ದಿನ 3 ದಿನ ರಜಾ ಹಾಕೊಂಡು ಮತ್ತೆ ಬರ್ತೀನಿ. ನನ್ನಿಂದ ಎಷ್ಟು ಪ್ರಯತ್ನ ಮಾಡೋಕ್ಕಾಗುತ್ತೋ ಅಷ್ಟು ಪ್ರಯತ್ನ ಪಟ್ಟು ಅವನ್ನೆಲ್ಲ ಬದಲಾಯಿಸೋ ಪ್ರಯತ್ನ ಪಡ್ತೀನಿ. ಶಾಶ್ವತವಾಗಿ ನಾವು ಬದಲಾಗೋದಿಲ್ಲ ಅಂತಂತಾರ, ಭಗವಂತ ಒಬ್ಬ ಯಾವ ತರ ಒಂದಿನ ಮುಂದೆ ಬರ್ತಾನೆ ಅವ್ರು ಬದಲಾಯಿಸಿ ಮಾಡೋಕ್ಕೆ ಆಗುತ್ತಾ? ಅದು ನಮ್ಮೂರಿಂದನೇ ಆಗ್ಲಿ, ಕೇರ್ಪೇಟೆಯಿಂದನೇ ಆರಂಭ ಆಗ್ಲಿ ಅನ್ನೋ ಅಂತ ನಂಬಿಕೆ ಮೇಲೆ ಬಂದಿದ್ದೀನಿ ಹೊರತು ದುಡ್ಡು ಏನು ಖರ್ಚು ಮಾಡ್ತಿಲ್ಲ. ಆಮೇಲೆ ಚುನಾವಣಾ ಆಯೋಗ ಅನ್ನೋಂಥದ್ದು ಎಲ್ಲರ ಮೇಲೂ ಕಣ್ಣಿಟ್ಟೈತೆ. ಚುನಾವಣಾ ಆಯೋಗ ಕೊಟ್ಟಿರೋದು ಎಷ್ಟು? 40 ಲಕ್ಷ ಲಿಮಿಟ್ ಅಂತ ಒಬ್ಬ ಅಭ್ಯರ್ಥಿಗೆ 40 ಲಕ್ಷ ಗಂಟ ಖರ್ಚು ಮಾಡ್ಬೋದು ಚುನಾವಣೆ ಟೈಮಲ್ಲಿ. ಪಾಂಪ್ಲೇಟ್ ಹೊಡಿಸ್ತೀರಾ, ಖರ್ಚು ಮಾಡ್ತೀರಾ, ಸಣ್ಣ ಪುಟ್ಟದ ಫಂಕ್ಷನ್ಗಳು ಮಾಡ್ತೀರಾ, 40 ಲಕ್ಷ ಹೊರಗಡೆ ಮಾಡ್ಬೇಕು ಅಂತ. ನಾನು ಹೇಳ್ತೀನಿ, ಇದ್ರೆ ನನಗೆ ಕೊಡಿ ಅಂತ, ಇದ್ರೆ ನನಗೆ ಕೊಡಿ, ಇನ್ನೇನು ಇಲ್ಲ. ಯಾರೋ ದೊಡ್ಡವ್ರು ಮಾತಾಡ್ಬಿಟ್ರ ಚಂದನ್ಗೌಡ ದುಡ್ಡಿಟ್ಟವ್ರು ಅಂತ, ಹೆಂಗೋ ಅವ್ರ ಬಾಯಾರಿಕೆಲ್ಲ ಹಂಗಾರಾಗ್ಲಿ ಬಿಡೋಣ, ಇನ್ನೇನ್ ಮಾಡಕ್ಕದು, ಹಂಗಾದ್ರೂ ಆಗ್ಲಿ. ಇಲ್ಲ ಮಾತಾಡಿದ್ರೆ ನಿಜ, ಸುಳ್ಳಲ್ಲ ಸುಳ್ಳಲ್ಲ, ನಿಜ ಇಲ್ಲ. ಅವ್ರ ಏನೋ ದೇವಸ್ಥಾನ ಮುಂದೆ ನಿಂತು ಕೇಳ್ತಾ ಇದೀರಿ, ಅವ್ರ ಬಾಯಾರಿಕೆಯಿಂದ ಹಂಗೆ ಆಗ್ಲಿ. ಚಂದನ್ಗೌಡ ಒಳ್ಳೆ ಯಾರಿಗೆ ಅಜಯ್ ರಾಮಾಯಣ ನಾಡ್ಕೊಂಡಿದ್ದಂತೆ, ಎಲ್ಲ ಕೂತಿದ್ರಂತೆ 3 ಗಂಟೆ ಬೆಳಗಿನ ಜಾವ ತನಕ, ಮುಗ್ದೋಯ್ತಂತೆ, ಹೊರಡಿದ್ರಂತೆ. ಎದ್ಬಿಟ್ಟು ಏನ್ ರಾಮಂಗು ಸಿದ್ಕೋದ್ರಂತೆ, ಇಷ್ಟೋ ತನಕ ಮಾತಾಡಿದೀನಿ, ನನ್ನ ಹೆಸರು ಗೊತ್ತಿವ ನಿಂಗೆ? ನಾನೇ ಚಂದನ್ಗೌಡ, ನಾನೇ ಎಲೆಕ್ಷನ್ ನಿಂತಿರೋ 28 ವರ್ಷದ ಒಬ್ಬ ಹುಡುಗ. ಗೊತ್ತಾಗಿದ್ದು ಚಂದನ್ಗೌಡ ಅಂತವ, ಇಷ್ಟ ಗಂಟ ಗೊತ್ತಾಗಿಲ್ಲ. ಆಮೇಲೆ ಏನ್ ಗೊತ್ತಾ, ನಿನ್ ತಪ್ಪಲ್ಲ ಕಣಜಿ. ರಾಜಕೀಯ ಎಲೆಕ್ಷನ್, MLA ಎಲೆಕ್ಷನ್ ಅಂತ ಬಂದ್ರೆ ಎಲ್ಲ 50 ವರ್ಷ 55 ವರ್ಷ ವಯಸ್ಸಾದವ್ರು ಅವ್ರು ಬಂದ್ ತಲೆ ತುಂಬ್ಕೊಂಡ್ಬಿಡೈತೆ. ಯಾರೋ ಒಬ್ರು ಹುಡುಗರು ಬಂದ್ ಹಿಂಗೆ ಯಾರೋ ಚಿಕ್ಕ ವಯಸ್ಸಲ್ಲಿ ಮಾಡ್ತೀವಿ ಅಂತಂದ್ರೆ ಅವ್ರ ಕಡೆಯವ್ರು ಇರ್ಬೇಕು, ಯಾರೋ ಕಳ್ಸಿರ್ಬೇಕು, ಈ ತರ ಬಂದ್ಬಿಡುತ್ತೆ. ನಾನೇ ಚಂದನ್ಗೌಡ 28 ವಯಸ್ಸಿಗೆ ಬಂದಿದ್ದೀನಿ ಸಲ. ನನಗೂ ಗೊತ್ತಿರ್ಲಿಲ್ಲ, ನಾನು ಅವಾಗೆ ಚಂದನ್ಗೌಡ ಯಾರು ಅಂತ ನನ್ನ ಕೇಳಿಲ್ವಾ, ಈಗ ನಿಮ್ಮನ್ನ ಕೇಳಿಲ್ವಾ? ನಮಗೂ ಗೊತ್ತಿಲ್ಲ. ಈ ಚಂದನ್ಗೌಡ ಪರಿಚಯ ಆಗ್ಬೇಕಾರೆ ಹೆಂಗ್ ಮಾಡ್ದ, ಫಸ್ಟ್ ಎಲ್ಲ ಬುಕ್ ಹಂಚು, ನಾವು ಅವ್ರ ಹಿಂದ್ಗಡೆ ಸುತ್ತ ಹಳ್ಳಿ, ನಿಮ್ಮ ಊರು ಬಿಟ್ಟಿಲ್ಲ ನಾವು, ಸೀಳ್ನೇರೇನೂ ಬಿಟ್ಟು ಯಾವ ಊರ್ನು ಬಿಡ್ಲಿಲ್ಲ. ಬುಕ್ ಸ್ಟಾಲ್ ಬುಕ್ ಹಂಚ್ಕೊಂಡು ಹಿಂಗೆ ಪರಿಚಯ ಆಗಿ ಆಮೇಲೆ ಅವನು ರಾಜಕೀಯಕ್ಕೆ ಬಂದಿದ್ದು. ಆ ರಾಜಕೀಯಕ್ಕೆ ಬರಬೇಕಾಗಿ ಅವ್ನು ಪುಸ್ತಕ ಅಂತ ಇದ್ದಿದ್ದು ಫಸ್ಟ್. ಹೌದಾ? ಡೈರೆಕ್ಟ್ ಆಗಿ ಈಗ ನೀವು ಡೈರೆಕ್ಟ್ ಆಗಿ ಬಂದಿದ್ದೀರಲ್ವಾ, ಯಾರಿಗೂ ಹಳ್ಳಿ ಜನಕ್ಕೆ ಚಂದನ್ಗೌಡ ಯಾರು ಅಂತ ಗೊತ್ತಿಲ್ಲ. ಇವಾಗ ನಾನೇ ಕೇಳಿದೆ ನಿಮ್ಮನ್ನ, ಒಟ್ಟಲ್ಲಿ ನಿಮ್ಮ ಬಗ್ಗೆ ಬೆಂಗಳೂರಲ್ಲಿ ಮಾತಾಡಿದ್ರು, ಚಂದನ್ಗೌಡ ಅಂತೆ ಅಪಾರ ದುಡ್ಡು ಖರ್ಚು ಮಾಡ್ತಾನಂತೆ, ಎಲೆಕ್ಷನ್ ಅಂತೆ, ನಿಜವಲ್ವೇ? ನಿಮ್ ಜೋಕೆಲ್ಲ ಅಲ್ಲಿ ಮಾತಾಡಿದ್ರು, ಅಲ್ಲಿ ಕೇಳ್ಕೊಂಡಿದ್ದೆ ನಾನು. ಚಂದನ್ಗೌಡ ಯಾರು ನೀವೇ ಅಂತ ನಮಗೆ ಇದುವರೆಗೂ ಗೊತ್ತಿಲ್ಲ. ಆಯ್ತು, ಈಗ ನಾನೇನಾದ್ರೂ ಒಂದ್ 20-30 ಜನ ಕರ್ಕೊಂಡು ಹಿಂದೆ ಒಂದ್ 10 ಕಾರಲ್ಲಿ ಬಂದಿದ್ರೆ ಚಂದನ್ಗೌಡ ಒಳ್ಳೆ ದುಡ್ಡು ಖರ್ಚು ಮಾಡ್ದಂಗ್ ಕಣ ಅಂತ ಅನ್ಬೋದು. ಈ ಕಾರಲ್ಲಿ ಬಂದಿದ್ದೀನಿ, ಒಂದ್ ಲೈಲ್ಯಾಂಡ್ ಗಾಡಿಯಲ್ಲಿ ನಿಂತೈತೆ, ಹುಡುಗರು ಮನೆಯಿಂದ ಅಡಿಗೆ ಮಾಡ್ಕೊಂಡು ಊಟ ತಗೊಂಡ್ಬರ್ತೀನಿ ಅಂತಂದ್ರು. ರೋಡ್ ಸರಿ ಇಲ್ಲ ಕೊಂಡ್ರು, ಅಲ್ಲೇ ಇರಿ ಅಂತ ಹೇಳ್ಬಿಟ್ಟು ಕೊಡ್ಗಳಿ ಸ್ಕೂಲ್ ಹತ್ರ ಅವರೇ ಊಟ ಮಾಡಿಕೊಂಡು ಒಂದು ಟೈಫನ್ ಬಾಕ್ಸ್ ಹಾಕೊಂಡು ಚಂದನ್ಗೌಡ ಕಾಸಿಟ್ರನಾಗಿ ಹಂಗ್ಯಾಕಣ ಮಾಡ್ಕೊತಿದ್ದೆ. ಹೋಟ್ಲಲ್ಲಿ ಹೊರಗಡೆ ತಿಂದ್ರು, ಎಲ್ಲೋ ಒಂದ್ 5 ರೂಪಾಯಿ ಆಯ್ತದ ಬಿಲ್ಲು ಅನ್ನೋ ಬೈಕೆ ಮನೇಲೆ ಮಾಡ್ಕೊಂಡ್ ಬಂದು ತಿಂತಾ ಇದೀವಿ. ಆ ಹುಡುಗರು ಬಂದವರೊಡಲಿ ಒಂದಿಬ್ರು ವಾಲಂಟಿಯರ್ಸ್ ಆಗಿ ಬಂದಿರೋದು, ಅವ್ರೆ ಪ್ರೀತಿಯಿಂದ ಬಂದಿರೋಂಥದ್ದು, ಅವ್ರಿಗೆಲ್ಲ ಕಾಸಿಲ್ಲ. ಮಿನಿಮಮ್ ಅಂದ್ರೆ ಒಂದ್ 10-15 ಜನ ಹುಡುಗರು ಹೊರಗಡೆ ಬಂದವ್ರೆ ಸಪೋರ್ಟ್ ಮಾಡಕ್ಕೆ ಅಂತ. ಅಂದ್ರೆ ನಾವೇನಾದ್ರು ಒಂದ್ ಒಳ್ಳೆ ಕೆಲಸ ಮಾಡ್ತೀವಿ ಅಂದ್ರೆ ಈ ಪ್ರಕೃತಿನೇ ಒಂದು ಮಾಡುತ್ತಂತೆ, ಅಷ್ಟೇನೇನಿಲ್ಲ. ಅದು ಇಸ್ಕೊಳ್ಳಿ 4 ಜನ ಬಂದು ಗ್ರಾಮಸ್ಥರದನ್ನ. ಈ ಅಗ್ರಿಮೆಂಟ್ ಪತ್ರ ಕೊಡ್ತಿರುವಂತ ಉದ್ದೇಶ, ನೀವು ನನಗೆ ವೋಟ್ ಹಾಕ್ಲೇಬೇಕು ಅಂತೇನಿಲ್ಲ. 1 ನಿಮಿಷ ಕುಡ್ಲು ಬಿಡಕ್ಕೆ ಕುಡ್ಲ ಏನದು, ಈ ಅಗ್ರಿಮೆಂಟ್ ಪತ್ರ ಕೊಡ್ತಿರೋ ಉದ್ದೇಶ ನೀವು ಇದನ್ನ ಇಸ್ಕೊಂಡು ನನ್ಗೆ ವೋಟ್ ಹಾಕ್ಲೇಬೇಕು ಅಂತೇನಿಲ್ಲ. ಕೆಲಸ ಕಾರ್ಯ ಮಾಡ್ತೀವಿ ಅನ್ನೋದಕ್ಕೊಂದು ನಂಬಿಕೆ ಪತ್ರ ಅಷ್ಟೇ. ಇದನ್ನ ಇಸ್ಕೊಂಡು ನೀವು ಬೇರೆಯವ್ರಿಗೆ ಹಾಕ್ತೀರಿ ಅಂತ ನನ್ಗೇನು ಅಭ್ಯಂತರ ಇಲ್ಲ, ನಿಮ್ ಇಷ್ಟ. ಕೊನೆದಾಗ ಒಂದೇ ಒಂದು ಮಾತು, ಈ ಗ್ರಾಮದ ಎಷ್ಟೋ ಜನ ಹೊರಗಡೆ ಇರ್ತೀರಿ, ಬೆಂಗಳೂರಲ್ಲಿ, ಬಾಂಬೆಯಲ್ಲಿ, ಅಲ್ಲಿ ಇಲ್ಲಿ, ದಯವಿಟ್ಟು ಕೇರ್ಪೇಟೆಗೆ ಬಂದು ಈ ಬಾರಿ ಮತದಾನ ಮಾಡಿ. ಅದು ನಮಗೆ ಮಾಡ್ಬೇಕು ಅಂತೇನಿಲ್ಲ, ಯೋಗ್ಯರನ್ನ ಆಯ್ಕೆ ಮಾಡಿ. ಧನ್ಯವಾದ ಎಲ್ರಿಗೂ, ಥ್ಯಾಂಕ್ ಯು. ಯಾಕೆಂದ್ರೆ ಹೋದ್ಸಲ ಕೇರ್ಪೇಟೆಯಲ್ಲಿ ವೋಟಿಂಗ್ ಆಗಿರೋದು 73% ಅಷ್ಟೇ, 27% ಜನ ವೋಟೇ ಹಾಕಿಲ್ಲ ಕೇರ್ಪೇಟೆಯಲ್ಲಿ. 73% ಜನ ಅಷ್ಟೇ ವೋಟ್ ಹಾಕಿರೋದು 100ಅಲ್ಲಿ. ಅದಕ್ಕೆ 27% ಜನ ಬರಲಿ. ಅವರೆಲ್ಲ ಯಾರು ಅಂದರೆ ನಮ್ಮಂಥ ಯೂತ್ಸು. ಅಯ್ಯೋ ಯಾವನ್ಗೆ ಹಾಕೇನು ಅನ್ಕೊಂಡು ಮನ್ಲವ್ರೆ, ಬಾಂಬೆಯಿಂದ ಹೋಗ್ಬೇಕಾ, ಬೆಂಗಳೂರಿಂದ ಹೋಗ್ಬೇಕಾ, ಯಾವನ್ಗೆ ಎಲ್ಲ ಕಡ್ರೆ ಹೋಗೋರು ಅನ್ಕೊಂಡು ಮನ್ಲವ್ರೆ. ಒಂದ್ಸಲ ಬರಲಿ ಈ ಸಲ ಅಂತವ್ರು. ಅವರೆಲ್ಲ ಬಂದರು ಅಂದರೆ ಖಂಡಿತ ಕೇರ್ಪೇಟೆ ಬದಲಾಗುತ್ತೆ. ನೋಡೋಣ ಏನಾಗುತ್ತೆ, ನಮ್ಮ ಪ್ರಯತ್ನ ಮಾಡೋಣ. ಥ್ಯಾಂಕ್ ಯು ಎಲ್ಲರಿಗೂ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸರ್. ಅಲ್ಲಿ ಕಳಿಸ್ಬಿಟ್ಟೆ ಕಣ.